ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ.
ತಿರುಗಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ದಿನ 50 ಕೋಟಿ ಕೊಡ್ತೇವೆ, ಅನುದಾನ ಕೊಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿರುವಂತದ್ದು. ಆದ್ರೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ಮುಖ್ಯಮಂತ್ರಿಗಳ ಬಗ್ಗೆ ಇವತ್ತು ವಿಶ್ವಾಸ ಇಲ್ಲದೆ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಪರಿಣಾಮನೇ ರಾಜ್ಯದ ಉಸ್ತುವಾರಿಗಳು ಸುರ್ಜೇವಾಲಾ ಅವರು ಪದೇ ಪದೇ ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಶಾಸಕರನ್ನ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಂದೆ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಒಳೊಳಗೆ ಸಮಾಲೋಚನೆಗಳು ಕೂಡ ನಡೀತಾ ಇದೆ. ಆಡಳಿತ ಪಕ್ಷದಲ್ಲಿ ಕುದುರೆ ವ್ಯಾಪಾರನು ಕೂಡ ಭರ್ಜರಿಯಾಗಿ ಪ್ರಾರಂಭ ಆಗ್ತಕ್ಕಂಥ ಎಲ್ಲಾ ಮುನ್ಸೂಚನೆಗಳು ಗೋಚರ ಆಗ್ತಾ ಇದೆ. ಹಾಗಾಗಿ ಈ ಸರ್ಕಾರ ಸಿದ್ದರಾಮಯ್ಯನವ್ರೇನು ಅಭಿವೃದ್ಧಿ ಮಾಡಿದ್ದೇವೆ ವಿರೋಧ ಪಕ್ಷದವರಿಗೆ ಸವಾಲ್ ಆಗ್ತಾ ಇದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಮೊದಲು ನಿಮ್ಮ ಆಡಳಿತ ಪಕ್ಷದ ಶಾಸಕರುಗಳು ಎತ್ತಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿ ನೀವು, ಆಮೇಲೆ ವಿರೋಧ ಪಕ್ಷದವರಿಗೆ ಸವಾಲ್ ಹಾಕಿ. ನಿನ್ನೆ ನೋಡಿದ್ವಿ, ಇಡೀ ರಾಜ್ಯದ ಜನ ನೋಡಿದ್ದಾರೆ ಮೈಸೂರಲ್ಲಿ ಏನ್ ನಡೆದಿದೆ ಅನ್ನೋದು. ಸರ್ ಈಗ ತಾರತಮ್ಯ ಅನುದಾನದಲ್ಲೂ ಕೂಡ ತಾರತಮ್ಯ ಮಾಡಿರುವಂತದ್ದು ಯಾರಿಗೂ ಇನ್ನು ಕೊಟ್ಟಿಲ್ಲ ಸ್ವಾಮಿ. ಕೊಡ್ತೀವಿ ಅಂತೇಳಿ ಫೋಟೋನು ಕೂಡ ತೋರಿಸಿಲ್ಲ. ಅವರ ಪಕ್ಷದ ಶಾಸಕರಿಗೆ ಲೆಟರ್ ಬರೆದಿದ್ದಾರೆ ಅಷ್ಟೇನೆ. 50 ಕೋಟಿ ಬರಕ್ ಇನ್ನು ಎಷ್ಟು ತಿಂಗಳಾಗುತ್ತೋ, ವಿರೋಧ ಪಕ್ಷದವ್ರಿಗೆ ಎಷ್ಟು ಕೊಡ್ತಾರೋ ಇದು ಯಾವ್ದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಇಲ್ಲ. ನಿಜವಾಗ್ಲೂ ಕೂಡ ದುರ್ದೈವ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳು ಇವತ್ತು ಅನ್ನೋ ರೀತಿಯಲ್ಲಿ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಶಾಸಕರು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ದೇನೆ ಅಭಿವೃದ್ಧಿ. ಅದನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿ, ರಾತ್ರಿ ಹೋಗಿ ಮಧ್ಯರಾತ್ರಿ ಭೇಟಿ ಮಾಡೋದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರಿಗೆ. ರಾಜ್ಯದಲ್ಲಿ ಹಗರಣ ಸಾಷ್ಟ್ರ ಆಯ್ತು, ವಾಲ್ಮೀಕಿ ಹಗರಣ ಆಯ್ತು, ಬಳ್ಳಾರಿಯಲ್ಲಿ, ಕೊಪ್ಪಳದಲ್ಲಿ KDL 72 ಕೋಟಿ ಆಗಿದೆ ಸರ್. ಇಲ್ಲಿ ವಿರೋಧ ಪಕ್ಷಗಳು ಇಂತ ವಿರುದ್ಧ ಹೋರಾಟ ಮಾಡ್ತಾರೆ ಸರ್. ಯಾಕಂದ್ರೆ ಕೊಪ್ಪಳದಲ್ಲಿ ದೊಡ್ಡ ಮಾಡೋದಾಗೈತೆ. ಕೊಪ್ಪಳದಲ್ಲಿ 72 ಕೋಟಿ ಗೊತ್ತೇನು ಕಾಮಗಾರಿ ನಡೆದೇ ಇದ್ರು ಕೂಡ ಬಿಲ್ಗಳನ್ನ ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥ ಪ್ರಕರಣ ನಾನು ಕೂಡ ಪತ್ರಿಕೆ ನೋಡಿದ್ದೇನೆ. ಸಾಕಷ್ಟು ಚರ್ಚೆ ನಡೀತಾ ಇದೆ. KRIDL ಇಲಾಖೆನಲ್ಲಿ 72 ಕೋಟಿ ರೂಪಾಯಿ ಕಾಮಗಾರಿ ಆಗದೇನೆ ಇವತ್ತು ಬಿಲ್ ಅನ್ನ ಇವತ್ತು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥದ್ದು ಕೂಡ ನಾವು ನೋಡುತ್ತೇವೆ. ನಮ್ಮ ಶಾಸಕರು ಚರ್ಚೆ ಮಾಡಿದ್ದಾರೆ. ಖಂಡಿತ ಈ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾವು ಹೋರಾಟ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಅವ್ರ ಬಂಡವಾಳ ಬಯಲ್ ಮಾಡಿದ್ರಿಂದ ಹಗರಣ ಹೊರಗೆ ಹಾಕಿದ್ರಿಂದ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಸಂಬಂಧಪಟ್ಟಂಗೆ ನಾಗೇಂದ್ರ ಅವರಿಗೆ ಜೈಲಿಗೆ ಹೋಗಿ ಬಂದ್ರು, ಸಿಕ್ತಿ ಆಯ್ತು, ಎಲ್ಲ ಇನ್ಕ್ವೈರಿ ಮಾಡಿದ್ರೆ ಹೋರಾಟ ಮಾಡಿದೆ. ವಾಲ್ಮೀಕಿ ಚೇರ್ಮನ್ ಬಸನಗೌಡ ಶಾಸಕರ ಬಗ್ಗೆ ಬಿಜೆಪಿ ಯಾಕೆ ಸಾಫ್ಟ್ ಕಾರ್ನರ್ ಇದೆ? ನಿಮ್ ಪಾರ್ಟಿಗೆ ಬರ್ತೀನಿ ಅಂತ ಅವ್ರು ಅಶ್ಯೂರೆನ್ಸ್ ಕೊಟ್ಟಿದಾರ? ಅಲ್ಲರಿ, ಪಾರ್ಟಿ ತಗೊಳ್ಳೋ ಪ್ರಶ್ನೆನೂ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ಎಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಕೋರ್ಟ್ ಅಲ್ಲಿ ಇವತ್ತು ವ್ಯಾಜ್ಯ ಇದೆ, ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ. ಶ್ರೀರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ. ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ. ಸಂತೋಷ ಇದೆ. ಅವರಿಬ್ರು ಸಹ ಪಕ್ಷದ ಬಗ್ಗೆ ನಿಷ್ಠೆನ ಇಟ್ಕೊಂಡು ಪಕ್ಷವನ್ನ ಅಂತೇಳಿ ಅವರು ಕೂಡ ನನಗೆ ಸಹಕಾರ ನೀಡ್ತಾ ಇದ್ದಾರೆ. ತುಂಬಾ ಸಂತೋಷ. ನಿನ್ನೆ ನಡೆದಂತ ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನು ಮಾಡಿದ್ರು. ಆ ಸಾಧನಾ ಸಮಾವೇಶವನ್ನು ಒಂದು ಕಡೆ ಮುಖ್ಯಮಂತ್ರಿಗಳು ಅವ್ರ ಕುರ್ಷಿಯನ್ನು ಗಟ್ಟಿಗೆ ಮಾಡಬೇಕು ಅನ್ನಂತ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರ ನೇತೃತ್ವದಲ್ಲಿ ಆ ಸಾಧನಾ ಸಮಾವೇಶ ನಡೀತು, ರಾಷ್ಟ್ರೀಯ ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ನಿನ್ನೆ ಸಾಧನಾ ಸಮಾವೇಶ ನಡೀತು. ಆ ಸಾಧನಾ ಸಮಾವೇಶ ನಡೆಯುವಂತ ಟೈಮಲ್ಲಿ ಎಲ್ಲಿ ಕೂಡ 2028 ತನಕ ಕೂಡ
ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದೇಳಿ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲಿ ಕೂಡ ಉಲ್ಲೇಖನೆ ಮಾಡಲಿಲ್ಲ. ಅವರು ಎಸಿಸಿ ಅಧ್ಯಕ್ಷರು ಅವರು ಒಂದು ತೀರ್ಮಾನ ಅನ್ನೋದಕ್ಕಿಂತ ಅವ್ರು ಹೇಳ್ಬೇಕು ಅನ್ನಂತ ಒಂದು ತೀರ್ಮಾನವನ್ನು ಮಾಡಿದ್ರೆ ಹೇಳ್ತಿದ್ರು. ಎಲ್ಲೋ ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಸಿಸಿ ಅಧ್ಯಕ್ಷರು ಹೇಳಿಲ್ಲ, ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾದಂತ ಸನ್ಮಾನ್ಯ ಶಿವಕುಮಾರ್ ಅವರು ಕೂಡ 28ರ ತನಕ ಇವರೇ ಮುಖ್ಯಮಂತ್ರಿಗಳಂದ್ರೆ ಯಾರು ಹೇಳಕ್ ಹೋಗ್ಲಿಲ್ಲ. ಆದ್ರೆ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಗೊಂದಲಗಳು ಬಹಳಷ್ಟು ನಡೀತಾ ಇದಾವೆ, ಇಲ್ಲ ಅನ್ನಕ್ ಹೋಗಲ್ಲ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಶಾಸಕರೆಲ್ಲರೂ ಕೂಡ ಆಪರೇಷನ್ ಕಮಲ ಮಾಡ್ತಾರ ಅಂತೇಳಿ. ನಾವು ಈ ಸರ್ಕಾರ ಏನಿದೆನೋ ಇವತ್ತು ಜನರ ಮ್ಯಾಂಡೇಟ್ ಅನ್ನು ಕೊಟ್ಟಾರ, 5 ವರ್ಷಗಳ ಕಾಲ ಇವರೇ ಆಳ್ವಿಕೆಯನ್ನು ಮಾಡ್ಲಿ, ನಾವೇನು ಬೇಡ ಅನ್ನಕ್ ಹೋಗಲ್ಲ. ನಾವು ಬಹಳ ಸ್ಪಷ್ಟವಾಗಿ ಯಾವುದೇ ಆಪರೇಷನ್ ಕಮಲ ಮಾಡಕ್ ಹೋಗಲ್ಲ. ಜನರ ಮ್ಯಾಂಡೇಟ್ ಕೊಟ್ಟಿದ ನಂತರ 5 ವರ್ಷಗಳ ಕಾಲ ಅವ್ರದೇ ಕಾಂಗ್ರೆಸ್ ಸರ್ಕಾರ ಇರ್ಲಿ. ಆ ಕಾಂಗ್ರೆಸ್ ಸರ್ಕಾರ 5 ವರ್ಷಗಳ ಕಾಲ ಏನ್ ಇರುತ್ತನೋ ಅದರಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇರಲ್ಲ. ಯಾಕಂದ್ರೆ ಇವತ್ತು ನಿನ್ನೆ ನಡೆದಂತ ಸಾಧನಾ ಸಮಾವೇಶದಲ್ಲಿ ಒಂದು ಕಡೆ ಒಂದು ಕಡೆ ಶಿವಕುಮಾರ್ ಅವರು ಎದ್ದೋದ ಮೇಲೆ ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ನನ್ನ ಪ್ರಶ್ನೆ ಇಷ್ಟೇ, ಅವ್ರು ಎದಕ್ಕೋಸ್ಕರವಾಗಿ ಎದ್ದೋದ್ರು? ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲನ? ಅವ್ರು ಮಾಡಿದಂತ ಸಾಧನಾ ಸಮಾವೇಶ ಅಲ್ಲನ? ಆ ಸಾಧನಾ ಸಮಾವೇಶದಲ್ಲಿ ಎದ್ದೋದಂತ ಟೈಮಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು, ಅವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಬಗ್ಗೆ ದುರಂಕಾರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು ಅಂತೀರಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ನೀನ್ ಗೌರವ ಕೊಡಬೇಡ ಅಂದ್ರೆ ಉಪಮುಖ್ಯಮಂತ್ರಿಗಳ ಅನ್ನೋ ಸ್ಥಾನ ಮತ್ತು ಆ ಕೃಷಿಗೇನಾಗ್ಲಿ ಗೌರವ ಕೊಡಬೇಕಾಯ್ತಲ್ಲ, ನೀವು ಕೊಟ್ಟಿಲ್ಲ. ಅದು ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎದ್ದೋದಂತ ಟೈಮಲ್ಲಿ ನಾನು ಏನು RCB ಅವತ್ತು ಗೆದ್ದು ಬಂದಂತ ಟೈಮಲ್ಲಿ, ಕ್ರಿಕೆಟ್ ಪಂದ್ಯದಲ್ಲಿ ಗೆದ್ದು ಬಂದಂತ ಟೈಮಲ್ಲಿ ಒಂದು ಕಡೆ ವಿಜಯೋತ್ಸವವನ್ನು ಅಲ್ಲಿ ಕಾಲ್ ತುಳಿತದಲ್ಲಿ 2-3 ಸತ್ತೋಗ್ಯದಾರ ಅಂದ್ರೆ ಕೂಡ ಇವ್ರು ವಿಜಯೋತ್ಸವ ಮಾಡೋದು ಬಿಟ್ಟಿಲ್ಲ ನೋಡ್ರಿ, ವಿಜಯೋತ್ಸವ ಮಾಡೋದಕ್ಕೆ ಬಿಟ್ಟಿಲ್ಲ. ಆದ್ರೆ ಕೂಡ ಇವತ್ತು ಆ ಸಾಧನಾ ಸಮಾವೇಶದಲ್ಲಿ ಎದ್ದೋಗಿದ್ದಾರೆ ಅಂದ್ರೆ ಅವರಿಬ್ಬರಿಗೆ ಆಗಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕ್ಲಾರಿಟಿ ಆಗಿ ಕಾಣ್ತಾ ಇದೆ. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಅನ್ನಂಥದ್ದು ಅದು ಪ್ರಶ್ನೆ ಅಂದ್ರೆಗಿನ ಮುಂದಕ್ಕೆ ಈ ಕೃಷಿ ಉಳಿಸ್ಕೊಂತಾರ ಬೆಳೆಸ್ಕೊಂತಾರ ಅವ್ರಿಗೆ ಬಿಟ್ಟಿರೋಂತ ವಿಚಾರ. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘಟನೆ ಮಾಡ್ಬೇಕನ್ನಂತ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಪಾರ್ಟಿಯ ನಮ್ಮ ನಾಯಕರಾದಂತ ವಿಜೇಂದ್ರ ನೇತೃತ್ವದಲ್ಲಿ ಸಂಘಟನಾ ಕಾರ್ಯಕ್ರಮವನ್ನು ಮಾಡಂತ ಕೆಲಸ ಮಾಡ್ತಿದ್ವಿ. ಜೊತೆಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು, ಯಾಕಂದ್ರೆ ಇವತ್ತು ನಾನು ಬಹಳಷ್ಟು ವರ್ಷಗಳಿಂದ ನೋಡ್ಕೊಂತ ಬಂದಿದ್ದೀನಿ. ಇವತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರಿಗೆ ಮತ್ತು ಉಪಮುಖ್ಯಮಂತ್ರಿ DCM ಅವರಿಗೆ ನಾನು 2013ರಲ್ಲಿ ಒಂದು ಘಟನೆ ನೆನಪು ಮಾಡಿಕೊಡ್ತೀನಿ. 2013ರಲ್ಲಿ ನಾನು ಕೂಡ MLA ಆಗಿದ್ದೆ. ಅವತ್ತಿನ ಸಂದರ್ಭದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಆ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ 6 ತಿಂಗಳ ಕಾಲ ಉಪಮುಖ್ಯಮಂತ್ರಿ ಅಂತ DCM ಅವರು ಇವತ್ತೇನಾವ್ ಕರಿತಾರೆ ಡಿ ಕೆ ಶಿವಕುಮಾರನ್ನ 6 ತಿಂಗಳ ಕಾಲ ಕ್ಯಾಬಿನೆಟ್ ಅಲ್ಲಿ ಕೂಡ ಕರ್ಕೊಂಡಿದ್ದಿಲ್ಲ. ಹಂಗಾಗಿ ಅವ್ರಿಗೆ ತಾಳಮೇಳ ಸರಿ ಇಲ್ಲ, ಅವರಿಬ್ಬರಲ್ಲಿ ಕಚ್ಚಾಟಿದೆ. ಬಹುಶಃ ಈ ನಾಡಿನಲ್ಲಿ ಇದ್ದಂತ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಯಾರು ಕೂಡ ನಿರೀಕ್ಷೆಯನ್ನು ನಾವು ಅಭಿವೃದ್ಧಿ ಆಗ್ತದನ್ನಂತ ನಿರೀಕ್ಷೆ ಇಟ್ಕೊಳೋದು ಬೇಡ. ಒಂದು ಕಡೆ ಇವತ್ತು ಮೊನ್ನೆ ಎಲ್ಲಾರು ಕೂಡ ಶಾಸಕರಿಗೆಲ್ಲರೂ ಕೂಡ ಆಡಳಿತ ಪಕ್ಷದ ಶಾಸಕರಿಗೆಲ್ಲರೂ ಕೂಡ 50 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಾರ. ಏನೋ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೊಬ್ಬರಿಗೆ ಮುಖ್ಯಮಂತ್ರಿನ ಇವ್ರೇನ? ಕಾಂಗ್ರೆಸ್ಸಿನ ಶಾಸಕರಿಗೆ ಕೊಡ್ತಾರ, ಬಿಜೆಪಿಗೆ 50 ಕೋಟಿ ಕೊಡಲ್ಲ ಶಾಸಕರಿಗೆ, ಇವತ್ತು JDS ಪಕ್ಷಕ್ಕೆ ಶಾಸಕರಿಗೆ ಕೊಡಲ್ಲ. ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು. ಮೊನ್ನೆ ನಡೆದಂತ ಪೆಹಲ್ಗಾಮ್ ದಾಳಿಯಲ್ಲಿ, ಆ ದಾಳಿ ನಡೆದಂತ ಟೈಮಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ಇವತ್ತು ಎಲ್ಲರಿಗೂ ಕೂಡ ವಿಶ್ವದಲ್ಲಿ ಈ ಭಾರತದಲ್ಲಿ ಏನಾಗಿದೆ ಅಂತ ವಿಚಾರ ತಿಳಿಸ್ಬೇಕನ್ನಂತ ಟೈಮಲ್ಲಿ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂತಾರ. ದೇಶದ ಪ್ರಧಾನ ಎಷ್ಟು ದೊಡ್ಡ ಮನಸ್ಸು ನೋಡಿ, ಕಾಂಗ್ರೆಸ್ ಅವ್ರನ್ನ ಒಂದು ಮಾಡ್ಕೊಂತಾರ ಮತ್ತು ಅದೇ ಬಿಜೆಪಿ ಅವ್ರನ್ನ ಒಂದು ಮಾಡ್ಕೊಂತಾರ, ಬೇರೆ ಪಕ್ಷದವ್ರು ಒಂದು ಮಾಡಿ ಡೆಲಿಗೇಷನ್ ಕಳ್ಸಿಕೊಡಂತ ಕೆಲಸ ದೊಡ್ಡ ಮನುಷ್ಯ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಬಹಳ ಕ್ಲಿಯರ್ ಆಗಿ ನಾವು ಯಾವತ್ತಿದ್ರು ಕೂಡ ಒಂದು ಬೆಂಚ್ ಮಾರ್ಕ್ ಆಗ್ಬೇಕು.
ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅವ್ರ ಬಾಯಲ್ಲಿ ಅರಕೆ ಕುರಿ ಆಗಬಾರದು. ಯಾಕಂದ್ರೆ ಇವತ್ತು ನಾವೆಲ್ಲರೂ ಕೂಡ ಬೇರೆಯವರಿಗೆ ನೀತಿ ಹೇಳಂತ ಮಂದಿ, ಇವತ್ತು ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಸಂಘಟನೆ ಮಾಡಬೇಕು ಅಂತ ಹೇಳಂತ ಮಂದಿ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದ್ದಂತ ಎಲ್ಲರೂ ಕೂಡ ಎಲ್ಲ ನಾಯಕರು, ಅದು ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಒಬ್ರೇ ಅಲ್ಲ, ಇಡೀ ರಾಜ್ಯದಲ್ಲಿದ್ದಂತ ಎಲ್ಲರೂ ಕೂಡ ಒಂದಾದ್ರೆ ಪಾರ್ಟಿ, ಎಲ್ಲ ಕಾರ್ಯಕರ್ತರು ಒಂದಾದ್ರೆ ಸಂಘಟನೆ ಒಂದಾದ್ರೆ ಮಾತ್ರ ಪಾರ್ಟಿ ಜೊತೆಲಿ ಅಧಿಕಾರಕ್ಕೆ ಬರುತ್ತೆ. ಹಂಗಾಗಿ ಇವತ್ತು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಮ್ಮಿಂದನೇ ಪ್ರಾರಂಭ ಆಗ್ಬೇಕು. ನಾವು ನೀತಿ ಹೇಳಂತ ಮಂದಿ ನಾವೇ ಮೊದಲನೇದು ಪ್ರಾರಂಭ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಕೂಡ ಅಲ್ಲಿದ್ದಂತ ವೈಮನಸ್ಸುಗಳು, ಅಲ್ಲಿದ್ದಂತ ಕಚ್ಚಾಟಗಳು, ಅಲ್ಲಿದ್ದಂತ ತೊಂದರೆಗಳು ಎಲ್ಲ ಕೂಡ ಬಗೆರ್ಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು, ನಾನು ಅವರಲ್ಲಿ ಮುಂಚೆ ಕೂಡ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದಾರೆ, ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದ್ವಿ. ಪುನಃ ನನಗೆ ಗೊತ್ತಿರೋಂತ ಪ್ರಕಾರ ಮೊನ್ನೆ ಆದಂತ ಟೈಮಲ್ಲಿ ಕೂಡ ನಾನು ಪುನಃ ಹೇಳಿದೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ನಾನು ಯಾವುದೇ ಇಲ್ಲ ಅಂತ ಹೇಳಿದೆ. ಮತ್ತೆ ನಾವು ಕೂಡಿದ್ರೆ ಕೂಡ ನನಗೆ ರಾಮುಲು ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಕೂಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ಕೂಡ ಒಂದಾದಂತದಲ್ಲ. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ನಾಯಕರಾದಂತ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದಂತ ಯತ್ನಾಳರು, ನಂತರ ಅದೇ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ನಮ್ಮ ನಾಯಕರು ಅರವಿಂದ್ ಬೆಲ್ಲದವರು, ಮತ್ತೆ ನಮ್ಮ ಎಲ್ಲರೂ ಕೂಡ ಹುಬ್ಳಿ ಧಾರವಾಡದಲ್ಲಿ ಅರವಿಂದ್ ನಿಂಬಾವಳಿ ಅವರು, ಎಲ್ಲರೂ ಕೂಡ ಸಿದ್ದೇಶಣ್ಣವರು ಎಲ್ಲರೂ ಕೂಡ ಒಂದಾಗಬೇಕು ಅನ್ನಂತ ಕಾರಣದಿಂದ ಮುಂದಿನ ದಿನಗಳಲ್ಲಿ ರಮೇಶ್ ಅಣ್ಣವರು, ಜಾರಕಿಹೊಳಿ ಅವರು, ರೇಣುಕಾಚಾರ್ಯ ಎಲ್ಲರೂ ಕೂಡ ಒಂದಾಗಬೇಕನ್ನಂತ ಕಾರಣದಿಂದ ನನ್ನಿಂದಲೇ ಪ್ರಾರಂಭ ಆಗ್ಬೇಕಂದ್ರೆ ನಾನೇ ಪ್ರಾರಂಭ ಮಾಡಿದ್ದೀನಿ. ಈ ಪ್ರಾರಂಭ ಮಾಡಿ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಈ ಭಾಗದಲ್ಲಿ. ಮುಂದಿನ ದಿನಗಳಲ್ಲಿ ಕೂಡ ಎಲ್ಲರೂ ಒಂದಾಗಿ 28ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣದಿಂದ ಎಲ್ಲರೂ ಕೂಡ ಒಂದಾಗಬೇಕು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.